ನಮಸ್ತೆ ವೀಕ್ಷಕರೇ, ನಾನಿವಾಗ ಸಬ್ಬಸಿಗೆ ಬ್ಯಾಳಿ ಹಾಕಿ ಬೇಯಿಸ್ಕೊಂಡು ಅದ್ರ ಕಟ್ಟಿನ ಸಾರು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಸಬ್ಬಸಿಗೆ ಬ್ಯಾಳಿ ಇದನ್ನು ಬೇಯಿಸಿಟ್ಕೊಂಡೀನಿ. ಇದ್ರ ಕಟ್ಟನ್ನು ನಾನು ಇಲ್ಲೇ ಬಸ್ತಿಟ್ಕೊಂಡೀನಿ. ಅದರದ್ದು ರಸ ಇಲ್ಲೇ ಬೇಯಿಸಿಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊತೀನಿ. ಒಂದು ತುಂಡು ಅಲ್ಲ ಹಾಕಿದ್ದೀನಿ, ಒಂದು ಬೆಳ್ಳುಳ್ಳಿ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ಇಷ್ಟು ಹುಣಸೆ ಹಣ್ಣು, ಇಷ್ಟು ಕೊತ್ತಂಬರಿ, ಒಂದೆರಡು ಮೂರು ಎಳೆಯಷ್ಟು ಕೊತ್ತಂಬರಿನ ಹಾಕಿದ್ದೀನಿ. ಅದ್ರ ಜೊತೆಗೇನೆ ಒಂದೆರಡು ಕರಿಬೇವನ್ನು ನಾನಿವಾಗ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಬಟ್ಲಕ್ಕಿಂತನೂ ಕಡಿಮೆ ಅಷ್ಟು ಹಸಿ ಕೊಬ್ಬರಿನ ನಾನು ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತೀನಿ. ಈ ಚಮಚದಿಂದ 2 ಚಮಚೆ ನಾನು ಖಾರನ ಹಾಕಿ, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ. ಇವಾಗ ನಾನು ಇದನ್ನ ಏನು ಮಾಡ್ತೀನಿ, ಮಿಕ್ಸಿಗೆ ಹಾಕೋತೀನಿ. ಮಾಡಬೇಕು, ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕು. ಇದ್ರ ಜೊತೆಗೆ ಈ ಮಿಕ್ಸಿ ಜೊತೆಗೆ ಸ್ವಲ್ಪ ಸೊಪ್ಪು ಬ್ಯಾಳಿನ ಏನು ಮಾಡಬೇಕು, ಮಿಕ್ಸಿಗೆ ಹಾಕೋಬೇಕು. ನೋಡಿ ವೀಕ್ಷಕರೇ, ಇವಾಗಿದು ಸಣ್ಣಗೆ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈ ಡಬರಿನ ಇಟ್ಕೊಂಡೇನಿ ನಾನು. ನನಗೆ ಎಷ್ಟು ಬೇಕಿದ್ರೆ ಸೈಜಿನಷ್ಟು ಸಾರನ್ನು ನಾನು ಇವಾಗ ಮಾಡ್ತೀನಿ.
2 ಸ್ಪೂನು ಎಣ್ಣೆ ಹಾಕಿದೆ. ಇವಾಗ ಈ ಸ್ಪೂನಿಂದ ಸ್ವಲ್ಪ ಸಣ್ಣದಿದೆ ಇದು, ಇದರಿಂದ 2 ಸಾಸಿವೆ ಕಾಳು ಹಾಕಿ. ಒಂದೆರಡು ಕರಿಬೇವನ್ನ ಹಾಕಿ ಈ ಕಟ್ಟನ್ನು ಬಸಿಟ್ಕೊಂಡಿದ್ನಲ್ಲ ನಾನು, ಆ ಕಟ್ಟನ್ನು ಇದಕ್ಕೆ ಸುರುವಿ ಹಾಕಬೇಕು. ಆಮೇಲೆ ಈ ರುಬ್ಬಿಟ್ಟಂಥ ಮಸಾಲೆನ ಇದಕ್ಕೆ ಸುರಬೇಕು. ಇದು ಅತಿ ಗಟ್ಟಿ ಮಾಡ್ಕೋಬಾರ್ದು, ಇದನ್ನು ಮೀಡಿಯಮ್ ಸೈಜ್ನಾಗ ಇರಬೇಕು. ಸ್ವಲ್ಪ ತೆಳ್ಳಗೆ ಇದ್ರನ್ನ ರುಚಿ. ಇದು ಬಿಸಿ ಅನ್ನಕ್ಕೆ ಭಾಳ ರುಚಿ ಆಕತಿ. ಇದು ಇಷ್ಟು ಸೈಜ್ನಾಗ ಸಾರು ಮಾಡ್ಕೋಬೇಕು. ಇವಾಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಉಪ್ಪು ಎಷ್ಟು ಬೇಕು ನಾವು ಉಪ್ಪನ್ನು ಅಳತೆ ಪ್ರಕಾರ ಆಗದೇ ಇದ್ದರೂ ಅದಕ್ಕೆ ನಮ್ಗೆ ಗೊತ್ತಾಗ್ತದೆ ಇಷ್ಟ ಉಪ್ಪು ಹಾಕಬೇಕು ಅಂತಂದರೆ ಅದನ್ನಷ್ಟು ಉಪ್ಪನ್ನು ನಾವು ಹಾಕಬೇಕು. ಒಂದು ವಿಶೇಷ ಅಂದರೆ ಕೊತ್ತಂಬರಿ ಹಿಂದೆ ಏನದು ಬೇರು ಇರುತ್ತಲ್ಲ, ಆ ಬೇರನ್ನು ಈ ಸಾರಿನಲ್ಲಿ ಕುದಿಯೋಕೆ ಹಾಕಬೇಕು. ಇದನ್ನು ಸರಿಯಾಗಿ ಕುದಿಸ್ಬೇಕು. ಆವಾಗ ಸಬ್ಬಸಿಗೆ ಕಟ್ಟಿನ ಸಾರು ರೆಡಿ ಆಗ್ತೈತಿ. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.